ಅಭಿವೃದ್ಧಿ ಕಾರ್ಯದಲ್ಲಿ ರಾಜಕೀಯ ಸಲ್ಲದು. ಮೊಳಕಾಲ್ಮೂರು ಸುದ್ದಿ. ಅಭಿವೃದ್ಧಿ ಕಾರ್ಯದಲ್ಲಿ ಪ್ರತಿಯೊಬ್ಬರು ಪಕ್ಷ ಭೇದ ಮರೆತು ಸಹಕರಿಸಿದ್ದಲ್ಲಿ ತಾಲೂಕನ್ನು ಇನ್ನಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಾಧ್ಯವಾಗಲಿದೆ ಎಂದು ಶಾಸಕ ಎನ್.ವೈ. ಗೋಪಾಲಕೃಷ್ಣ ಹೇಳಿದರು. ಪಟ್ಟಣದ ಜೂನಿಯರ್ ಕಾಲೇಜಿನಲ್ಲಿ ಶುಕ್ರವಾರ 2022-23ನೇ ಸಾಲಿನ ರಾಜ್ಯ ವಲಯ ಕಾರ್ಯಕ್ರಮದ ವಿವೇಕ ಯೋಜನೆಯಡಿ 45 ಲಕ್ಷದ ಬೋಧನಾ ಕೊಠಡಿ ಉದ್ಘಾಟಿಸಿ ಮಾತನಾಡಿದರು. ಪಟ್ಟಣದಲ್ಲಿ ಯುಜಿಡಿ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿತ್ತು. ನಿರಂತರ ಒತ್ತಡ ಪರಿಣಾಮ ಯೋಜನೆ ಒಂದು ಹಂತಕ್ಕೆ ಬಂದಿದೆ. ಇದೇ ತಿಂಗಳ 8ರಂದು ಕಾಮಗಾರಿ ಉದ್ಘಾಟನೆ ಮಾಡಲಾಗುವುದು ಹಾಗೂ ಕೆಎಂಆರ್ಸಿ ಅನುದಾನದಲ್ಲಿ ನೆರ್ಲೂಟಿ ಬ್ಯಾರೇಜ್ ನಿರ್ಮಿಸಲು ಕ್ರಮ ಕೈಗೊಂಡಿದೆ. ಸಾರ್ವಜನಿಕರು ಪಟ್ಟಣದ ಅಭಿವೃದ್ಧಿಯಲ್ಲಿ ಪಕ್ಷಾತೀತವಾಗಿ ಸಹಕಾರ ನೀಡಬೇಕು. ಅಭಿವೃದ್ಧಿ ಕೆಲಸದಲ್ಲಿ ರಾಜಕೀಯ ಮಾಡದಂತೆ ಹೇಳಿದರು. ಇದೇ ವೇಳೆ ಮಾತೆ ಸಾವಿತ್ರಿಬಾಯಿ ಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿದರು. ಸ್ಥಳದಲ್ಲಿ ಜೂನಿಯರ್ ಕಾಲೇಜು ಪ್ರಾಂಶುಪಾಲ ಗೋವಿಂದಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲಿಮುಲ್ಲಾ, ಮುಖಂಡರಾದ ಎಸ್ ಖಾದರ್, ಸತ್ಯನಾರಾಯಣ, ಯರ್ಜನಹಳ್ಳಿ ನಾಗರಾಜ್, ಮಾರುತಿ, ಎಂ. ಡಿ. ಲತೀಫ್ ಸಾಬ್, ಗುರುರಾಜಲು, ದೊಡ್ಡ ಓಬಯ್ಯ, ಇಕ್ಬಾಲ್ ಸೇರಿದಂತೆ ಹಲವಾರು ಇದ್ದರು. ಬೆಳೆದಿದೆ ಮೊಳಕಾಲ್ಮೂರು ಟೌನ್ ಕೆಲವು ಕಡೆ. ಅದರ ಪಾರ್ಟ್ ಅಂದರೆ ಹಿಂದೆ ಎಷ್ಟಿತ್ತು ಅಷ್ಟಕ್ಕೆ ಮಾತ್ರ ಎಸ್ಟಿಮೇಟ್ ಮಾಡಿದರು. ಈಗ ಉಳಿದಿರ್ತಕ್ಕಂಥದ್ದು ಕೂಡ ಸಮ್ ಪೋರ್ಷನ್ ಅದು ಬಿಟ್ಟಿರ್ತಕ್ಕಂಥದ್ದು ಕೂಡ ಮತ್ತೆ ಎಸ್ಟಿಮೇಟ್ ಮಾಡಿಸಿ ಅದನ್ನೊಂದು DPR ಮಾಡಿಬಿಟ್ಟು ಗೌರ್ಮೆಂಟ್ ಕೂಡ ಅದು ಕೂಡ ಸ್ಯಾಂಕ್ಷನ್ ಮಾಡಿ ಅದನ್ನು ಕ್ಲೀನ್ ಮಾಡ್ತೀವಿ. ಒಟ್ಟು ಮೊಳಕಾಲ್ಮೂರು ಟೌನ್ನಲ್ಲಿ ಓವರ್ ಹೆಡ್ ಟ್ಯಾಂಕ್ಗಳು, UGD ಲೈನ್ಗಳು ಎಲ್ಲ ವ್ಯವಸ್ಥೆಗಳು ಕೂಡ 8ನೇ ತಾರೀಕು ನಾವು ಪೂಜೆ ಮಾಡ್ತೀವಿ. ₹1 40 ಲಕ್ಷ ರೂಪಾಯಿ ದುಡ್ಡು ಈಗಾಗಲೇ ಸ್ಯಾಂಕ್ಷನ್ ಆಗಿದ್ದು ಇವತ್ತು ಅದು ಪ್ರಾರಂಭ ಆಗಬೇಕಾಗಿತ್ತು. ಕಾರಜೋಳ ಅವರು ನಾನು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅದು ಪೋಸ್ಟರ್ ಆಗಿದೆ. 8ನೇ ತಾರೀಕಿಗೆ ನಾನು ಬರ್ತೀನಿ ಅಂತ ಹೇಳಿದ್ರೆ ಅವರು ನಾವು ಒಟ್ಟಿಗೆ ಸೇರಿ ನಾಯಕರಟ್ಟೆಯಲ್ಲಿ ಕೂಡ ನಾವು ಅದನ್ನು ಮಾಡ್ತೀವಿ. ಆಮೇಲೆ ಈ ಆದರ್ಶ ಸ್ಕೂಲ್ ಇದೆಯಲ್ಲ ಅಲ್ಲಿವರೆಗೂ ಬರೀ 10th ಸ್ಟ್ಯಾಂಡರ್ಡ್ವರೆಗೂ ಮಾತ್ರ ಇರ್ತದೆ, 9th ಸ್ಟ್ಯಾಂಡರ್ಡ್ವರೆಗೂ. ಈಗ ಸರ್ಕಾರ ಅಪ್ಗ್ರೇಡ್ 70 ಕಾಲೇಜಿಗೆ ಸರ್ಕಾರ ಅಪ್ಗ್ರೇಡ್ ಮಾಡ್ತಾರೆ. ಅದರಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ 2 ತಾಲೂಕು ಕೊಟ್ಟಿದ್ದಾರೆ, ಒಂದು ಮೊಳಕಾಲ್ಮೂರು, ಇನ್ನೊಂದು ಚಳ್ಳಕೆರೆ. ಇದು ನಮ್ಮ ಪ್ರಯತ್ನದಿಂದ ಆಗಿರ್ತಕ್ಕಂಥ ಕೆಲಸ. ಹೀಗಾಗಿ ಅದಕ್ಕೆ ಮೂಲಭೂತ ಸೌಕರ್ಯಕ್ಕೆ ಏನು ರೂಮುಗಳು, ಮತ್ತೊಂದು ಎಸ್ಟಾಬ್ಲಿಷ್ಮೆಂಟು, ಆ ಮಕ್ಕಳಿಗೇನು ಲ್ಯಾಬು ಅವೆಲ್ಲ ಬೇಕಾಗ್ತವೆ. ಹೊಸದಾಗಿ ಅಪ್ಗ್ರೇಡೇಷನ್ ಮಾಡಿದ್ಮೇಲೆ ಸುಮಾರು ಒಂದು 55 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಕಡಿಮೆ ಬಿದ್ದರೆ ಇನ್ನೂ ಒಂದಷ್ಟು ಸರ್ಕಾರದಿಂದ ತರಿಸ್ಕೊಂಡು ಮುಂದುವರಿಸಿ ಕೆಲಸ ಮಾಡ್ತೀವಿ. ಅದು ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಅಲ್ಲಿ PU ಕಾಲೇಜ್ ಪ್ರಾರಂಭ ಆಗುತ್ತೆ. ಅವರು ರೆಗ್ಯುಲರಾಗಿ ಬರ್ತಕ್ಕಂಥ ಪ್ರಿನ್ಸಿಪಾಲ್ರಿಗೆ ಇಲ್ಲಿ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಈಗ ನಮ್ಮ ಗೋವಿಂದಪ್ಪನದೇನು ಹಾಲಿ ಪ್ರಿನ್ಸಿಪಾಲ್ರಿದ್ದಾರೆ ಅವ್ರಿಗೆ ಸದ್ಯಕ್ಕೆ ಅಲ್ಲಿ ಡೆಪ್ಯುಟೇಷನ್ ಮಾಡಿಬಿಟ್ಟು ಅಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡಿರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ PV ಡೈರೆಕ್ಟ್ರು ಕೂಡ ಬಂದಿದ್ದಾರೆ. ಅವ್ರ ಹತ್ರ ಕೂಡ ಮಾತಾಡ್ತೀನಿ, ಆಗಲೇ ನೋಡಿದಿರಲ್ಲ. ದುಡ್ಡು ಈಗ KMRCಲಿ ಅದೆಲ್ಲ ಸ್ಪೆಷಲ್ ಗ್ರಾಂಟ್ ಆಗಿ ತಗೊಂಡು ಈಗಾಗಲೇ ನಾವು DPR ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಮೈನರಿಗೇಷನ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಮಾಡಿಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅಪ್ರೂವ್ ಮಾಡಿಸ್ತಾರೆ. ಅದೀಗಾಗಲೇ KMRC ಹೋಗ್ಬಿಟ್ಟಿದೆ, ಅದು MD ಅವ್ರ ಹತ್ರ ಇದೆ. ಈ ಕೆಲವೇ ದಿವಸಗಳಲ್ಲಿ ಅದರದ್ದು ಬಿಡುಗಡೆ ಆಗುತ್ತೆ. ಅದನ್ನು ಕೂಡ ಆದಷ್ಟು ಬೇಗನೆ ನಾವು ಅಲ್ಲಿ ಶಂಕುಸ್ಥಾಪನೆ ಮಾಡ್ತೀವಿ. ಅಂದರೆ ಯಾವತ್ತೂ ಕೂಡ ನಾವು ಪಾರ್ಟಿಯಾಗಿ ಯಾವತ್ತೂ ಬರೋದಿಲ್ಲ. ಒಬ್ಬ ವ್ಯಕ್ತಿಯಾಗಿ ಮೊಳಕಾಲ್ಮೂರು ತಾಲೂಕಿನಾಗಿ ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲಸಗಳು ಯಾವ ರೀತಿ ನಿರ್ವಹಣೆ ಮಾಡಬೇಕು ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ. ಸಾರ್ವಜನಿಕರ ಸಹಕಾರ ಕೊಟ್ಟರು ಕೂಡ ಇನ್ನೂ ಹೆಚ್ಚಿನ ಕೆಲಸ ಕೂಡ ಈ ಭಾಗದಲ್ಲಿ ನಾವು ಮಾಡ್ಬೋದು. ಸಾರ್ವಜನಿಕರ ಕೆಲಸ ಬೇರೆ ತಾಲೂಕಿನಲ್ಲಿ ಕೊಟ್ಟಂಗೆ ನಮ್ಮ ತಾಲೂಕಿನಲ್ಲಿ ಕುಂಠಿತ. ಇಲ್ಲಿ ಭಾಳಷ್ಟು ಸಹಕಾರ ಇರಲ್ಲ. ಪ್ರತಿಯೊಂದಕ್ಕೂ ಪಾರ್ಟಿನೇ ಅಡ್ಡ ತರ್ತಾರೆ. ಈ ಪಾರ್ಟಿ ತರ್ತಕ್ಕಂಥ ಹಿಡ್ಡಲ್ಲೇ ಮಾನಸಿಕ ಹೋಗಿ ನಾವು ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ನಮಗೆ ಹಿನ್ನೆಲೆ ಆಗ್ತಾಯಿದೆ. ಅದಕ್ಕೋಸ್ಕರ ಎಲ್ಲ ಸ್ನೇಹಿತರು ನಾವು ಕೇಳೋದಷ್ಟೇ, ಬೇರೆ ಪಾರ್ಟಿಯವರು ಕೂಡ BJP ಆಗಿರಲಿ, JDS ಆಗಿರಲಿ, ಯಾವ ಪಾರ್ಟಿ ಆಗಿರಲಿ, ಎಲ್ಲರೂ ಒಗ್ಗಟ್ಟಾಗಿ ಊರಿಗೋಸ್ಕರ ಮಾಡ್ತಕ್ಕಂಥ ಕೆಲಸ ಸಹಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತೀವಿ ಒಬ್ಬ ಶಾಸಕನಾಗಿ.